ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಲಾಗ್ಸ್ ವಿತ್ ಲಿಖಿತಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಆ್ಯಕ್ಚುಲಿ ಎಲ್ಲೋ ಇದ್ದೀನಿ ಅಂತ ನೋಡ್ತಾ ಇರ್ಬೋದು ನೀವೆಲ್ಲರೂ. ಸೊ ಊರಿಗೆ ಬರ್ತೀನಿ ಅಂತ ನಾನು ಲಾಸ್ಟ್ ವ್ಲಾಗ್ನೆಲ್ಲ ಹೇಳಿದ್ದೆ. ಸೊ ಊರಿಗೆ ಬಂದಿದ್ದೀನಿ. ನಾಗರ ಹಬ್ಬ ಇದೆ ನಮ್ಮೂರಲ್ಲಿ, ಅದಕ್ಕೋಸ್ಕರ ಊರಿಗೆ ನಾನು, ನನ್ನ ಹಸ್ಬೆಂಡ್, ಪಾಪು 3 ಜನನೂ ಬಂದಿದ್ದೀವಿ. ಸೊ ಸಂಡೇ ಇವತ್ತು. ಆಲ್ರೆಡಿ ಟೈಮ್ ಬಂದು ಈವ್ನಿಂಗ್ 5:30 ಆಗಿದೆ. ನಮ್ಗೆ ಇವಾಗ ಸಂಜೆ ಟೈಮಲ್ಲಿ ನಮ್ಮದು ನಾಗರ ಹಬ್ಬ ಮಾಡೋದು. ನಮ್ಮದು ಇಲ್ಲಿ 2 ರೀತಿ ನಾಗರ ಹಬ್ಬ ಮಾಡ್ತಾರೆ. ಸೊ ಕೆಲವೊಬ್ಬರು ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ಹುತ್ತ ಹತ್ರ ತೊಗೊಂಡೋಗ್ಬಿಟ್ಟು ಎಡೆ ಎಲ್ಲ ಇಟ್ಬಿಟ್ಟು ಮಾಡ್ತಾರೆ. ನಾವು ಅಡುಗೆ ಎಲ್ಲ ಏನು ಮಾಡೋಕ್ಕೋಗಲ್ಲ. ಹಸಕ್ಕಿ ತುಂಬಿಟ್ಟು ಅಂತ ಹೇಳ್ತಾರೆ, ಅದನ್ನು ಮಾಡಿಬಿಟ್ಟು ಮತ್ತು ನೆನಕಡ್ಡೆ ಅಂತ ಹೇಳ್ತಾರೆ. ಅದಷ್ಟನ್ನು ಮಾಡಿಬಿಟ್ಟು ಹುತ್ತದ ಹತ್ರ ತೊಗೊಂಡೋಗ್ಬಿಟ್ಟು ಮಾಡ್ತೀವಿ ನಾವು. ಆ್ಯಕ್ಚುಲಿ ನಮ್ಮದು ಹುತ್ತ ಇತ್ತು ಮುಂಚೆ, ಬಟ್ ಹುಕ್ಕೆ ಹೊಡಿತಾ ಇರಬೇಕಾದ್ರೆ ಅದು ಹೊರ್ಟೋಗ್ಬಿಟ್ಟಿದೆ. ಹಾಗಾಗಿ ನಾವು ಅಲ್ಲೇ ನೆಲದ ಮೇಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀವಿ ನಾವು. ಪಾಪುನೆಲ್ಲ ಅಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಅತ್ತೆ. ಮುಸ್ಸಂಜೆ ಆಗಿರುತ್ತೆ, ಸೊ ಅಲ್ಲಿ ನೋಡಿ ಭಯ ಪಡ್ತಾರೆ ಅಂತ ಅಂದ್ಬಿಟ್ಟು ಕತ್ಲೆಯಲ್ಲಿ ಮಾಡೋದ್ರಿಂದ ನಾವು ಮಗುನಲ್ಲೆಲ್ಲ ಏನು ಕರ್ಕೊಂಡು ಹೋಗಲ್ಲ. ಪಾಪುನ ಇಲ್ಲೇ ನನ್ನ ಹಸ್ಬೆಂಡ್ ಎತ್ಕೊಂಡಿರ್ತಾರೆ, ನಾನು ನಮ್ಮ ಅತ್ತೆ ಹೋಗ್ಬಿಟ್ಟು ಮಾಡ್ಕೊಬರ್ತೀವಿ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಹೇಗೆ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ನಾಗರ ಹಬ್ಬನ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಈ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನು ಯಾರನ್ನ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ತಪ್ಪದೆ ಶೇರ್ ಮಾಡಿ, ಮತ್ತು ವೀಡಿಯೋನ ಫುಲ್ ಟಿಲ್ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಹೇಗೆ ಮಾಡ್ತಾರೆ ನಾಗರ ಹಬ್ಬನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾಮಿಗೆ ನೀವು ಬರಂಗಿಲ್ಲ ಅಂತಲ್ಲ, ಏನು ಮಾಡೋದು? ಇಲ್ಲಿ ಹಾಯ್ ಮಾಡು. ಹಾಯ್ ಸೇ ಹಾಯ್. ಹಾಯ್ ಬಾಯ್ ಮಾಡಿ ಪಪ್ಪಾಗೆ. ಬಾಯ್. ಹಾಯ್. ಓಕೆ ಫ್ರೆಂಡ್ಸ್, ನಾನು ಊರಿಗೆ ಬರೋ ಅಷ್ಟರಲ್ಲಿ ನಾವು ಮಾರ್ನಿಂಗ್ 9:30 ಆಗಿಬಿಟ್ಟಿತ್ತು. ಟಿಫನ್ನೆಲ್ಲ ನಮ್ಮ ಅತ್ತೆ ರೆಡಿ ಮಾಡಿಬಿಟ್ಟು ಮತ್ತು ಬಾಗಿಲೆಲ್ಲ ಸಾರಿಸ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾವು ಬಂದು ಏನು ಮಾಡೋ ಹಂಗಿರಲಿಲ್ಲ. ಸೊ ಜಸ್ಟ್ ದೇವ್ರ ಫೋಟೋಗೆ ಹೂವು ಮುಡ್ಸೋಗಿರಲಿಲ್ಲ. ನಾವು ಈವ್ನಿಂಗ್ ಪೂಜೆ ಮಾಡೋದ್ರಿಂದ ನಮ್ಮ ಅತ್ತೆ ಬೆಳಗ್ಗೆ ಇಷ್ಟೊತ್ತಿಗೆ ಏನಕ್ಕೆ ಹೂವು ಮುಡ್ಸೋದು ಅಂದ್ಬಿಟ್ಟು ಅವ್ರು ಏನು ಮಾಡಿರಲಿಲ್ಲ. ಅದಕ್ಕೆ ನನಗೆ ಹೇಳಿದರು. ಸೊ ನಾವು ಅಷ್ಟರಲ್ಲಿ ಬಂದು ತಿಂಡಿ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಫೋಟೋಗೆ ಹೂವು ಎಲ್ಲ ಮುಡ್ಸೋಣ ಅಂತ ಮಾಡಿಸ್ತಾ ಇದ್ದೆ. ಸೊ ನನಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಅವರು. ಮತ್ತು ನಮ್ಮ ಗಿಡದಲ್ಲೇ ರೋಸ್ ಗಿಡದಲ್ಲಿ ತುಂಬ ಎಷ್ಟು ಒಂದು 6-7 ರೋಸ್ ಬಿಟ್ಬಿಟ್ಟಿತ್ತು. ನನಗಂತೂ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ರೋಸ್ ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ನಾನು ಫೋಟೋಗೆ ಹೂವು ಮುಡಿಸ್ಬೇಕಾದ್ರೆ ನಮ್ಮ ಅತ್ತೆನೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ 2 ಟೈಪ್ಸ್ ನಾಗರ ಹಬ್ಬ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಡುಗೆ ನಾಗರು ಅಂತಂದರೆ ಫ್ರೆಂಡ್ಸ್, ಅಲ್ಲಿ ಇವಾಗ ಹೊಸದಾಗಿ ಬೆಳೆ ಬಂದಿರುತ್ತವಲ್ಲ, ಅವರೆಕಾಳು ಇರ್ಬೋದು ಅಥವಾ ಹಲಸಿನಕಾಯಿ, ಚಪ್ಪರದ ಅವರೆಕಾಯಿ ಮತ್ತು ಹುಣಸೆಹಣ್ಣು, ಅದೆಲ್ಲ ಇವಾಗ ಹೊಸ್ದಾಗಿ ಬೆಳೆದಿರ್ತಾರೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ. ಅದು ಸಾಂಬಾರು ಮತ್ತು ಉಗೇದನ್ನ ಅಥವಾ ಖಾರ ಅನ್ನ ಅಥವಾ ಅರಿಶಿಣದ ಅನ್ನ ಅಂತ ಮಾಡ್ತಾರೆ. ಅನ್ನದೊಳಗಡೆ ಅರಿಶಿಣದ ಪುಡಿ ಹಾಕ್ಬಿಟ್ಟು ಮಾಡ್ತಾರೆ. ಮತ್ತು ಪಾಯಸ, ಮುದ್ದೆ, ಅನ್ನ, ಸಾಂಬಾರು ಎಲ್ಲನೂ ತೊಗೊಂಡೋಗ್ಬಿಟ್ಟು ಹುತ್ತದ ಹತ್ರ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ಕೊಬರ್ತಾರೆ. ಸೊ ಅದನ್ನು ಅಡುಗೆ ನಾಗರ ಅಂತ ಹೇಳ್ತಾರೆ. ನಮ್ಮದು ಅಡುಗೆ ನಾಗರ ಏನಲ್ಲ, ನಮ್ಮದು ತನಿ ನಾಗರ. ನಮ್ಮದು ಹಸಕ್ಕಿ ತಂಬಿಟ್ಟು ಮತ್ತು ನೆನಕಡಲೆ ತೊಗೊಂಡೋಗ್ಬಿಟ್ಟು ಹಾಲು ತುಪ್ಪ ಹಾಕ್ಬಿಟ್ಟು ಬರೋದು. ಸೊ ಅದನ್ನು ಹಾಕೋಕ್ಕೆ ನಮ್ಮದು ಈವ್ನಿಂಗ್ ಟೈಮ್ ಇದ್ದಿದ್ದರಿಂದ ನಾನು ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ನನ್ನ ಪಾಪಂಗಂತೂ ತುಂಬ ಖುಷಿಯಾಗ್ಬಿಟ್ಟಿತ್ತು ಅವನಿಗೆ. ಇವಾಗ ಸಿಟಿಲಿ ಇದ್ದಿದ್ದರಿಂದ ನಾವು ಮನೆಯಿಂದ ಹೊರಗಡೆ ಎಲ್ಲೂ ಬಿಡ್ತಾ ಇರಲಿಲ್ಲ. ಸೊ ಅವನು ಇವಾಗ ಮನೆ ಬಾಗಿಲು ಎಂಟ್ರೆನ್ಸಲ್ಲೇ ನಮಗೊಂದು ಸ್ವಲ್ಪ ಮುಂದೆ ಎಲ್ಲ ಜಾಗ ಇದೆ ಚೆನ್ನಾಗಿ. ಸೊ ಅವ್ನು ಹಿಡಿಯೋದೇ ಆಗ್ತಾಯಿತ್ತು, ಓಡಿ ಹೋಗ್ತಾ ಇದ್ದ. ಬಾಗಿಲು ತೆಗೆದ್ರೆ ಸಾಕು ಓಡಿ ಹೋಗ್ತಾ ಇದ್ದ. ಮತ್ತು ಫ್ರೆಂಡ್ಸ್, ಇವ್ರು ಬಂದು ನಮ್ಮ ಮಾವ ಗಂಗಯ್ಯ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಮ್ಮ ಅತ್ತೆ ಹಸಕ್ಕಿ ತುಂಬಿಟ್ಟು ಮಾಡೋಕ್ಕೆ ಅಂತಂದ್ಬಿಟ್ಟು ಅಕ್ಕಿನ ನೆನಾಕಿದ್ದಾರೆ. ಬಟ್ ಇದಕ್ಕೆ ಜಾಸ್ತಿ ನೀರು ಹಾಕಿಲ್ಲ. ಮತ್ತು ಫ್ರೆಂಡ್ಸ್, ಇದು ನೆನಕಡಲೆ ಮಾಡೋಕ್ಕೆ ಅಂದ್ಬಿಟ್ಟು ಕಡಲೆಕಾಳು ನೆನಾಕ್ತಿದ್ದಾರೆ. ಮತ್ತು ಫ್ರೆಂಡ್ಸ್, ಈ ಹಬ್ಬ ಮಾತ್ರ ತುಂಬ ಅಂದರೆ ತುಂಬ ಶಿಸ್ತಾಗಿ ಮಾಡಬೇಕು. ಒಂದು ಸ್ವಲ್ಪನೂ ಮುಟ್ಟು ಮೈಲ್ಗೆ ಆ ಥರ ಎಲ್ಲ ಏನು ಮಾಡೋಂಗಿಲ್ಲ. ಹೊಸ್ದಾಗೆ ಅರಿಶಿನ ಕುಂಕುಮ ತರಬೇಕು, ಹೊಸ್ದಾಗೆ ಅಕ್ಕಿ ತರಬೇಕು. ಮತ್ತು ಇದು ಫ್ರೆಂಡ್ಸ್ ನಾಗರ ತಾಳಿ ಅಂತ ಹೇಳ್ತಾರೆ. ಹೊಸ್ದಾಗೆ ಬೆಲ್ಲ ಏನೇನು ಮಾಡ್ತೀವಿ ದೇವರಿಗೆ ಅದನ್ನೆಲ್ಲ ಹೊಸ್ದಾಗೆ ತರಬೇಕು, ಮನೇಲಿ ಇರೋದನ್ನೆಲ್ಲ ಯೂಸ್ ಮಾಡೋಂಗಿಲ್ಲ. ಇದು ಫ್ರೆಂಡ್ಸ್ ನಾಗರ ತಾಳಿ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ಮಾಡಿಸ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಫ್ರೆಂಡ್ಸ್ ನಮ್ಮ ಅತ್ತೆ ನಾಗರ ತಾಳಿ ಮಾಡಿಸಿಟ್ಟಿದ್ದಾರೆ. ಸೊ ಅವ್ರು ನನಗೆ ಹೇಳ್ತಾ ಇರೋರು ನೋಡ್ಕೊಂಡು ನೀನು ನೆಕ್ಸ್ಟ್ ಮಾಡಬೇಕು ಅಂದ್ಬಿಟ್ಟು. ನನಗೆ ವಿಡಿಯೋ ಮಾಡೋದ್ರಿಂದ ಅದು ಒಂದು ಬೆನಿಫಿಟ್ಸ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಾನು ಏನಾದ್ರು ಮಾಡಬೇಕಂದ್ರೆ ನಂಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನಾವು ಮತ್ತೆ 3 ಥರದ್ದು ಚಿನ್ನದ ತಾಳಿ ಮಾಡಿಸ್ಕೊಬಂದಿದ್ದಾರೆ, ಚಿಕ್ಕದು. ಮತ್ತು ಇನ್ನೊಂದು ಮಿಕ್ಕಿದ 5 ಬೆಳ್ಳಿ ತಾಳಿ ಇದೆ. ಸೊ ಆ ಕಡೆ ಈ ಕಡೆ ಬೆಳ್ಳಿ ತಾಳಿ ಏರಿಸ್ಬಿಟ್ಟು ಮಧ್ಯದಲ್ಲಿ ಚಿನ್ನದ ತಾಳಿ ಏರಿಸ್ಬೇಕು ಅಂತ ಹೇಳ್ಕೊಡ್ತಾಯಿದ್ರು ಅವರು ನನಗೆ. ಅದಕ್ಕೆ ನನಗೂ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ವಿಡಿಯೋನೆಲ್ಲ ಶೂಟ್ ಮಾಡ್ಕೋತಾ ಇದ್ದೆ.
ನೆಕ್ಸ್ಟು ಫ್ರೆಂಡ್ಸ್ ಅವರು ಅಕ್ಕಿದು ಹಸಿಕ್ಕಿ ತುಂಬಿಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ಅಕ್ಕಿ ಎಲ್ಲ ನೆನಾಕಿದ್ರಲ್ಲ, ಸೊ ಅದನ್ನೆಲ್ಲ ಕುಟ್ಕೊಳ್ಳೋಕೆ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಂಡು ನೀಟಾಗಿ ಇಟ್ಕೋತಾಯಿದ್ರು. ಸೊ ಅದನ್ನು ಕುಟ್ಟೋಕ್ಕೆ ಅಂದ್ಬಿಟ್ಟು ನಮ್ಮ ಮನೇಲಿ ಕುಟ್ಟಾರ ಇದೆ, ಅದ್ರ ಮೂಲಕ ಕುಟ್ಟಿ ಚೆನ್ನಾಗಿ ಪೌಡ್ರ್ ಥರ ಮಾಡ್ತಾಯಿದ್ರು. ಸೊ ಅವರು ಉಪವಾಸನೇ ಇದ್ದರು ನಮ್ಮ ಅತ್ತೆ, ನಾವೇನು ಉಪವಾಸ ಏನು ಇರಲಿಲ್ಲ. ಸೊ ನಮ್ಮ ಅತ್ತೆನೇ ಫುಲ್ ಎಲ್ಲ ಉಪವಾಸ ಇದ್ಬಿಟ್ಟು ಅವರೇ ಸಂಜೆ ತನಕ ಪೂಜೆ ಮಾಡ್ಕೊಂಡು ಬಂದರು. ಮತ್ತು ಫ್ರೆಂಡ್ಸ್ ನಾವು ಮನೇಲಿ ಏನು ಅಡುಗೆ ಮಾಡೋಂಗಿರಲಿಲ್ಲ, ಬಿಕಾಸ್ ಏಕೆಂದರೆ ಇವಾಗ ಅಡುಗೆ ನಾಗರ ಮಾಡಿರ್ತಾರಲ್ಲ ಅಂಥವರೆಲ್ಲ ಹೇಳಿರ್ತಾರೆ. ಸೊ ಹಾಗಾಗಿ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ಬೋದು. ನಮಗೆ ತುಂಬ ಜನ ಹೇಳಿದ್ರು ಈ ಸಲ, ಬಟ್ ನಾವೇನು ಹೋಗಿರಲಿಲ್ಲ. ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಬಂದಿರೋ, ನಾನು ಪಾಪು ಇದ್ದಿದ್ದರಿಂದ ಸೊ ಹೋಗೋಕ್ಕೇನು ಆಗಿರಲಿಲ್ಲ. ಸೊ ಇವಾಗ ನೀಟಾಗಿ ಎಲ್ಲ ಕುಟ್ಟಿ ಪುಡಿ ಮಾಡಿಬಿಟ್ಟು ನಮ್ಮ ಅತ್ತೆ ಜರಡಿ ಮಾಡ್ಕೋತಾ ಇದ್ದಾರೆ. ಅದು ತರ್ತರಿ ಇರುತ್ತಲ್ಲ, ಮತ್ತೆ ಅದು ಇನ್ನೊಂದು ಸಲ ಕುಟ್ಟಬೇಕು ಅಂದ್ಬಿಟ್ಟು ಜರಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಸೊ ನೆಕ್ಸ್ಟು ಬೆಲ್ಲ ಹಾಕ್ಬಿಟ್ಟು ಕುಟ್ಟಿದ್ದಾರೆ. ಮತ್ತು ಇಲ್ಲಿ ದೇವ್ರ ಪೂಜೆಗೆ ಅಂತಂದ್ಬಿಟ್ಟು ಎಲ್ಲ ಒಂದು ಕಡೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು. ನಾವು ಅಷ್ಟರಲ್ಲಿ ಒಂದು ಸಲ ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ತೋಟದ ಹತ್ರ ಹೋಗ್ಬಿಟ್ಟು ಬಂದ್ವಿ. ಇದಿಷ್ಟು ಇವಾಗ ನಡೆಸಿದ್ದು ನಾವು ಸುಸಿನ, ತೆಂಗಿನ ಸುಸಿ. ಇದು ಆಲ್ರೆಡಿ ಒಂದು 3 ಇಯರ್ಸ್ ಆಯಿತು, ಇನ್ನು 5 ಇಯರ್ಸ್ ಬೇಕು ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ತೆಂಗಿನಕಾಯಿ ಬಿಡೋಕ್ಕೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಬಟ್ ನೀರಿಲ್ಲ ನಮ್ಮ ಕಡೆ. ಸೊ ನೀರು ಹಾಕಿಸ್ಬೇಕು ನಾವು. ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಬಂದಾಗ ನೀರು ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಎರಡು ಏನೋ ಹೊರ್ಟೋಗಿದೆ. ಸೊ ಇಲ್ಲಿ ನೆಕ್ಸ್ಟು ನಮ್ಮ ಅತ್ತೆ ಹಸಕ್ಕಿ ತುಂಬಿಟ್ಟು ಮಾಡ್ತಾಯಿದ್ರು. ಸೊ ನಾನು ಹಾಗೆ ಪೂಜೆ ಮಾಡಬೇಕಿತ್ತಲ್ಲ ಅಂತಂದ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆ ಅಂತಂದ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಪಾಪು ನಮ್ಮ ಹಸ್ಬೆಂಡ್ ಹತ್ರನೇ ಇದ್ದ ಅವನು. ಇಲ್ಲೇ ನಮ್ಮ ಮನೆ ಮುಂದೆನೇ ಇರೋದ್ರಿಂದ ಇಲ್ಲೇ ವಾಕೋಬಲ್ ಅಂತಂದ್ಬಿಟ್ಟು ನಾವು ತೋಟದಲ್ಲೇ ಮಾಡೋದಲ್ವ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೂ ಒಂದು ಹುತ್ತ ಇದೆ, ನೀವು ಕೇಳ್ಬೋದು. ಅದು ಬಂದು ಮುನೇಶ್ವರ ಅಂತ, ಮುನೇಶ್ವರ ಸ್ವಾಮಿ ಪೂಜೆ ಮಾಡ್ತೀವಿ. ಸೊ ಆವಾಗ ಮುನೇಶ್ವರನ ಹಬ್ಬದಲ್ಲಿ ಅಲ್ಲಿ ಪೂಜೆ ಮಾಡ್ತೀವಿ ನಾವು. ಇಲ್ಲಿ ಆ್ಯಕ್ಚುಲಿ ಫಸ್ಟೇ ಹುತ್ತ ಇತ್ತು, ಬಟ್ ಅದು ಉಕ್ಕೆ ಹೊಡೆದಾಗ ಫುಲ್ ಹೊಟ್ಟೋಗಿತ್ತು, ಮತ್ತು ಅದು ಕರ್ಗೋಗಿದ್ದು ಹುಟ್ಟಲೇ ಇಲ್ಲ. ನಾವು ಸ್ವಲ್ಪ ಕಡೆನೂ ಮತ್ತು ಶಾಸ್ತ್ರದಲ್ಲಿ ಕೇಳಿದ್ದಕ್ಕೆ ಅವರು ಏನಾಗಲ್ಲ ಅಲ್ಲೇ ಪೂಜೆ ಮಾಡಬೇಕು ಅಂತ ಬಂದಿದೆ ಅಂತ ಅಂದ್ಬಿಟ್ಟು ನಮ್ಮತ್ತೆ ಅಲ್ಲೇ ಒಂದು ಸ್ವಲ್ಪ ಮಣ್ಣೆಲ್ಲ ತೊಗೊಂಡು ನೀಟಾಗಿ ಚಪ್ಪಟೆ ಥರ ಮಾಡಿಬಿಟ್ಟು ಮಾಡ್ತಾಯಿದ್ರು ನಮ್ಮತ್ತೆ. ಸೊ ಮತ್ತು 3 ಥರದ್ದು ಕಲ್ಲು ಇರುತ್ತಲ್ಲ, ಆ ಕಲ್ಲನ್ನು ತೊಗೊಬಿಟ್ಟು ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ಆ ಕಲ್ಲುಗಳ್ನು ಕೂಡ ಇಟ್ಕೋತಾ ಇದ್ರು ಅವರು. ಸೇಮ್ ಇನ್ನು ನೆಕ್ಸ್ಟು ಹೇಗೆ ಇವಾಗ ಅರಿಶಿನ ಕುಂಕುಮ ಇಡೋದು ಮತ್ತು ಹತ್ತಿ ಹಾರ ಹಾಕೋದು ಎಲ್ಲನೂ ಮಾಡಿದ್ರು ಅವರು. ಮತ್ತು ಫ್ರೆಂಡ್ಸ್ ಮೇಯ್ನಾಗಿ ನಾಗರತಾಳಿ ಹೇಗೆ ಪೋಣಿಸ್ತೀವಿ ಅನ್ನೋದು, ಅದು ಫುಲ್ಲು ನಾಗರತಾಳಿನಲ್ಲಿ ಅದು ಫ್ರಂಟು ಬ್ಯಾಕ್ ಅಂತ ಇರುತ್ತೆ. ಸೊ ಅದು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಪೋಣಿಸ್ಬೇಕು ನಾವು, ತಪ್ಪು ಪೋಣಿಸಂಗಿಲ್ಲ ಅದು.
ನಾನು ಬರ್ತಾ ಇದ್ದೆ ಪಾಪು ಎತ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಮತ್ತೆ ಲಾಸ್ಟ್ನಲ್ಲಿ ಒಂದ್ಸಲ ಪೂಜೆ ಮಾಡಿಬಿಟ್ಟು ಈ ಥರ ನಮ್ಮದ್ರಲ್ಲಿ ಬೆಂಕಿ ಎಲ್ಲ ಹಾಕ್ತಾರೆ. ಸೊ ಇದಕ್ಕೆ ಪಾಪುವನ್ನ ಕರ್ಕೊಂಡು ಹೋಗಲ್ಲ. ಮತ್ತು ಕತ್ಲೆ ಎಲ್ಲ ಆಗಿರುತ್ತಲ್ವ, ಆ ಥರ ಬೆಂಕಿ ಹಾಕೋದನ್ನ ನೋಡಿ ಹೆದರ್ಕೋತಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.